ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಾವೆಲ್ಲರೂ ಆ ಪರಮಾತ್ಮನನ್ನು ಪೂಜಿಸಿ ಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವುದು ಅಂತೇಳಿ ತಿಳ್ಕೊಂಡು ಇವತ್ತು ವಿಚಾರ ಮಾಡೋಣ. ಈ ಪ್ರಪಂಚದೊಳಗೆ ಏರು ಇಳುವು, ಸುಖ ದುಃಖ, ನೋವು ನಲಿವು ಎಲ್ಲವೂ ಇರುವಣ. ಸುಖ ಅಂತಕ್ಕಂಥದ್ದೂ ಶಾಶ್ವತ ಅಲ್ಲ, ದುಃಖ ಅಂತಕ್ಕಂಥದ್ದೂ ಶಾಶ್ವತ ಅಲ್ಲ. ಒಮ್ಮೆ ನಗು ಇದ್ರೆ ಮತ್ತೊಮ್ಮೆ ಅಳು ಇರ್ತದೆ, ಒಮ್ಮೆ ಗೆಲುವಿದ್ರೆ ಮತ್ತೊಮ್ಮೆ ಸೋಲನ್ನುವಂಥದ್ದು ಇರ್ತೈತಿ. ಇದ ಒಂದು ಪ್ರಪಂಚದ ಸ್ವರೂಪ. ಬೆಳಗ್ಗೆ ನಕ್ಕೊಂತ ಎದ್ರೆ ಮಧ್ಯಾಹ್ನ ನೋವಿರ್ತತಿ, ಸಂಜೆ ಎಲ್ಲ ಮರೆತ ಸುಖನಿದ್ರೆಯನ್ನು ಮಾಡಿದಾಗ ಶಾಂತಿ ಸಮಾಧಾನ ಲಭಿಸ್ತದೆ. ಈ ಸುಖ ದುಃಖ ಅಂತಕ್ಕಂಥದ್ದು ಅಸ್ಥಿರ, ಶಾಂತಿ ಅಂತಕ್ಕಂಥದ್ದು ಒಂದೇ ಸುಸ್ಥಿರ. ಜೀವನದೊಳಗೆ ಮ್ಯಾಲೆ ಏರಿದವ ಕೆಳಗೆ ಇಳಿಯಾಕಬೇಕಾಕತಿ, ಕೂಡಿದ್ದು ಅಗಲಬೇಕಾಕತಿ. ಸಾಮಾನ್ಯರು ಅಸಾಮಾನ್ಯರಾಕ್ಕಾರ, ಒಬ್ಬರು ಕಟ್ಟಿದ್ರೆ ಮತ್ತೊಬ್ಬರು ಕೆಡುತ್ತಾರೆ. ಸಾಗರದಲ್ಲಿ 7 ತೆರೆಗಳಂತೆ ಸಂಸಾರ ಸಾಗರದಲ್ಲಿ ಬರುವ ಸುಖ ದುಃಖದ ತೆರೆಗಳೇನದವಲ್ಲ ಅವು ಶಾಶ್ವತ ಅಲ್ಲ. ಪ್ರವಾಸಕ್ಕೆ ಹೋದಂಥವರು ಆ ಸಾಗರದ ದಡದೊಳಗೆ ಅಂದ್ರೆ ಸಮುದ್ರದ ದಂಡೆಯೊಳಗೆ ಮೃದುವಾಗಿರ್ತಕ್ಕಂಥ ಮರಳಿನ ಹಾಸಿಗೆಯಲ್ಲೇ ತಮ್ಮ ಹೆಸರನ್ನು ಬರೀತಾರೆ. ಇನ್ನೇನು ನಮ್ಮ ಹೆಸರು ಹಿಂದೂ ಮಹಾಸಾಗರದಲ್ಲಿ ಶಾಶ್ವತವಾಯಿತು ಅಂತೇಳಿ ಅವರು ಸಂಭ್ರಮಿಸ್ತಿರ್ತಾರೆ. ಅಷ್ಟರೊಳಗನ ಒಂದು ಗಾಳಿ ಬೀಸಿ ಪರ್ವತ ಗಾತ್ರದ ಅಲೆಗಳು ಬಂದ ಆ ಎಲ್ಲ ಬರೆದಂಥ ಹೆಸರನ್ನು ಅಳಿಸಿ ಬಿಡ್ತಾವೆ. ಹಾಗೆ ಈ ಪ್ರಪಂಚದಲ್ಲಿ ನಾವು ಮಾಡಿದ ಎಲ್ಲ ಕಾರ್ಯಗಳು ಒಂದು ದಿನ ಕಾಲ ಅಂತಕ್ಕಂಥ ಗಾಳಿಯೊಳಗೆ ತೇಲಿ ಹೋಗ್ತಾವೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿರನ್ನು ಮನೆಯನ್ನು ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ತಂದೆ ತಾಯಿ ಮಕ್ಕಳಿಗೆ ಹೊರಗೆ ಹೋಗಿ ಅಂಗಳದೊಳಗೆ ಆಟ ಆಡ್ಕೊಂಡು ಬಾ ಅಂತ ಎಷ್ಟು ಹೇಳಿದರೂ ಕೂಡ ಆ ಮಕ್ಕಳು ತಂದೆ ತಾಯಿನ ಮನೆ ಬಿಟ್ಟು ಹೋಗೋದಿಲ್ಲ. ಆದ್ರೆ ಅದ ಮಕ್ಕಳು ದೊಡ್ಡವರಾದ ಮೇಲೆ ಮನೆಗೆ ಬರೋದೇ ಇಲ್ಲ. ಈ ಒಂದು ಪ್ರಪಂಚದೊಳಗೆ ಅಧಿಕಾರ, ಅಂತಸ್ತು, ಸಿರಿ ಸಂಪದ, ಬಂಧು ಬಳಗ, ಮಾನ ಮರ್ಯಾದೆ ಇದು ಯಾವುದೂ ಸ್ಥಿರವಾದದ್ದು ಅಲ್ಲ. ಅಧಿಕಾರದ ಗದ್ದಿಗೆಗೆ ಏರಿದವರೆಲ್ಲ ಒಂದು ದಿವಸ ಇಳಿಯಾಕಬೇಕು. ಈ ಒಂದು ಕಟು ಸತ್ಯದ ಅರಿವು ಯಾರಿಗಿರ್ತೈತೋ ಅಂಥವರು ನಗುತ್ತಲೇ ಅಧಿಕಾರವನ್ನು ಏರಿ ಇಳಿತಾರೆ. ಈ ಒಂದು ಶಾಶ್ವತ ಅಲ್ಲದಂಥ ಒಂದು ಸತ್ಯ ಯಾರಿಗೆ ಅರಿವಿಗೆ ಇರುವುದಿಲ್ಲೋ ಅವರು ಏರುವಾಗೂ ಅಷ್ಟೇ, ಇಳಿಯುವಾಗೂ ಅಷ್ಟೇ ಅಳುವುದು ತಪ್ಪುವುದಿಲ್ಲ. ಇತಿಹಾಸದ ಪುಟಗಳನ್ನು ನೋಡಿದಾಗ ರಾಜ ಮಹಾರಾಜರೆಲ್ಲ ಕಲಹ, ಕಲನ, ಯುದ್ಧವನ್ನು ಮಾಡಿ ಸಾಕಷ್ಟು ಸಾವು, ನೋವು, ಕಷ್ಟ, ನಷ್ಟ ಅನುಭವಿಸುವುದು ತಪ್ಪಲಿಲ್ಲ. ಅದಕ್ಕೆ ಬಸವಣ್ಣನವರು ಶ್ರೇಷ್ಠ ಅನುಭವಿಗಳು. ಅವರ ಕಾರ್ಯಗಳೆಲ್ಲ ದಾಸೋಹ, ಅವರ ಮನದಲ್ಲೆಲ್ಲ ದೇವ ಪ್ರೇಮ. ಅವರು ಈ ಅಸ್ಥಿರವಾದಂಥ ಈ ಪ್ರಪಂಚದ ಸ್ವರೂಪವನ್ನು ತಮ್ಮ ಒಂದು ವಚನದಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ. ಅದು ಯಾವುದಪ್ಪ ಅಂತಂದ್ರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಳಬೇಡ, ಸಿರಿ ಎಂಬುದ ಮರೆಯದೆ ಪೂಜಿಸು, ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ ಹೇಳ್ತಾರೆ. ಹಂಗೆ ಈ ಸಂಸಾರ ಅಂತಕ್ಕಂಥದ್ದು ಶಾಶ್ವತವಾದದ್ದಲ್ಲ. ಇದೊಂದು ಬಿರುಗಾಳಿ ಇದ್ದಂಗೆ. ಇದನ್ನು ನಂಬಿ ನೀ ಕೇಳಬೇಡ. ಸಿರಿ ಸಂಪತ್ತು ಅನ್ನುವಂಥದ್ದು ಸಂತೆಯೊಳಗೆ ಕೂಡಿದಂಥ ಮಂದಿ ಇದ್ದಂಗೆ ಅಂತೇಳಿ ಹೇಳ್ತಾರೆ. ಹಂಗೆ ಅಕ್ಕ ಮಹಾದೇವಿ ಕೂಡ ಈ ಒಂದು ಸಂಸಾರದ ಬಗ್ಗೆ ಒಂದು ವಚನವನ್ನು ಹೇಳ್ತಾರೆ. ಅತ್ತೆ ಮಾಯೆ ಮಾವ ಸಂಸಾರಿ
ಮೂವರು ಮೈದುನರು ಹುಲಿಯಂತವದಿಯರು, ನಾಲ್ವರು ನೆಗೆವೆನ್ನು ಕೇಳು ಗೆಳತಿ, ಐವರು ಭಾವದಿರನೊಯ್ಯುವ ದೈವವಿಲ್ಲ, ಆರು ಪ್ರಜೆಯತ್ತಿಗೆಯರ ಮೀರಲಾರೆನು ತಾಯೇ ಹೇಳುವುಡೆ, ಏಳು ಪ್ರಜೆ ತ್ವತ್ತಿರಕಾಹು. ಕರ್ಮವೆಂಬ ಗಂಡನ ಬಾಯಟೊನೆದು ಹಾದರವನಾಡುವೆನು ಹರನ ಕೂಡೆ, ಮಣವೆಂಬ ಸಖಿಯ ಪ್ರಸಾದದಿಂದ ಅನುಭಾವವ ಕಲಿತೆನು ಶಿವನೊಡನೆ, ಕರಚಲುವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನೆಂಬ ಸಜ್ಜನ ಗಂಡನ ಮಾಡಿಕೊಂಡೆ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಒಂದು ಲೋಕದ ಸಂಸಾರದ ಚಿತ್ರವನ್ನು ಕೊಡುವಂಥ ಅಕ್ಕನ ಈ ಒಂದು ಲೌಕಿಕ ಅನುಭವ ಹಾಗೂ ಆಧ್ಯಾತ್ಮ ಅನುಭವಗಳ ಸಂಲಗ್ನ ಅಭಿವ್ಯಕ್ತಿ ಈ ಒಂದು ವಚನದೊಳಗೆ ಐತಿ. ಅತ್ತೆ ಅಂತಂದ್ರೆ ಹೆಣ್ಣು. ಆ ಹೆಣ್ಣು ಮಾಯಾ ಸ್ವರೂಪಳು. ತನ್ನ ಗಂಡ, ಮಕ್ಕಳು, ಸೊಸೆಯಂದಿರು, ಒಟ್ಟಾರೆ ತನ್ನ ಕುಟುಂಬವನ್ನೇ ಅಲುಗಾಡಿಸಿ ಆಡಿಸಬಲ್ಲಂಥವಳು ಆಗಿರ್ತಾಳೆ. ಇನ್ನು ಮಾವಾದ್ರೆ ಹೆಂಗಪ್ಪ ಅಂದ್ರೆ ಅವ ಸಂಸಾರಿ. ಈ ಒಂದು ಲೋಕದ ಜೀವನದ ಎಲ್ಲ ಅನುರಕ್ತಿ ವ್ಯಾಮೋಹಗಳಲ್ಲಿ ಅಂದ್ರೆ ನನ್ನ ಹೆಂಡರು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೊಲ ಅಂತಕ್ಕಂಥ ಒಂದು ವ್ಯಾಮೋಹದೊಳಗೆ ಮುಳುಗಿ ಹಣ್ಣು ಹೆಣ್ಣು ಮಣ್ಣಿಗಾಗಿ ದುಡಿಯುವಂಥವ. ಇನ್ನು ಮೂವರು ಮೈದುನರು ಅಂತಂದ್ರೆ ಹುಲಿಯಂತೆ ಕ್ರೂರ ಸ್ವಭಾವ, ರೌದ್ರ ಗುಣ ಹೊಂದಬಲ್ಲಂಥ ಈ ಯಾವ ಸತ್ವ, ರಾಜಸ, ತಾಮಸ ಗುಣಗಳು ಅಂತೇಳಿ ಹೇಳ್ತಾರೆ. ಹಾಗೆ ಶರೀರ, ಮನಸ್ಸು, ಮಾತುಗಳನ್ನು ಸದಾ ಅಪಾಯಕ್ಕೆ ಎಳೆಯುವವರಂತಲೇ ಇವುಗಳು ಹುಲಿಗಳಿದ್ದಂಗೆ. ಯಾರು? ಸಾತ್ವಿಕ, ರಾಜಸ, ತಮ ಗುಣಗಳು ಮೂರು ಹುಲಿಗಳಿದ್ದಂಗೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಸಾಗುವ ಚಂಚಲಗೊಳಿಸುವ ನೆಗೆವೆನ್ನುಗಳು ಯಾವುವು ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತು ಮತ್ತು ಅಹಂಕಾರಗಳಂತಕ್ಕಂಥ ಈ ನಾಲ್ಕು ನೆಗೆವೆನ್ನುಗಳು ಚಂಚಲ ಸ್ವರೂಪದವು ಇವು ಅಂತ ಹೇಳ್ತಾರೆ. ಹಾಗೆ ಪಂಚೇಂದ್ರಿಯಗಳೆಂಬ ಐವರು ಭಾವಂದಿಗರು ಅಂತ ಹೇಳ್ತಾರೆ. ನಾನು ಮೇಲು, ತಾನು ಮೇಲು ಅಂತೇಳಿ ಲೋಕ ಮೋಹಗಳಿಗೆ ಒಳಪಟ್ಟು ಪೈಪೋಟಿಯನ್ನು ನಡೆಸುವವರು. ಇವರನ್ನು ಹೊತ್ತುಕೊಂಡು ಹೋಗಬಲ್ಲಂಥ ದೈವವೇ ಇಲ್ಲ ಅಂತೇಳಿ ಅಕ್ಕ ಮಹಾದೇವರು ಹೇಳ್ತಾರೆ. ಇನ್ನು 6 ಮಂದಿ ಅತ್ತಿಗೆಯರು ಅಂತಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತಕ್ಕಂಥ ಈ 6 ಗುಣಗಳು ಅತ್ತಿಗೆಯರಿದ್ದಂಗಂತ ಸದಾ ಕೊಂಕನಾಡುತ್ತಾ ನೆಮ್ಮದಿಯನ್ನು ದೂರಗೊಳಿಸಿ ಸದಾ ಆಜ್ಞೆ ಮಾಡುವ ರೀತಿ ಅವರ ಆಳುತ್ತಿರುವ ಆಜ್ಞೆಯನ್ನು ಯಾರು ಮೀರಲಾರರು ಅಂತ ಹೇಳ್ತಾರೆ. ಅಂದ್ರೆ ಈ ನಾವು ದೇಹವನ್ನು ಅವಲಂಬಿಸಿ ದೇಹವೇ ನಾ ಅಂತೇಳಿ ತಿಳ್ಕೊಂಡಾಗ ಈ ಒಂದು ಅರಿಷಡ್ವರ್ಗಗಳು ನಮ್ಮನ್ನು ಕಟ್ಟಿ ಆಳ್ತಾವೆ. ಅವುಗಳ ಆಜ್ಞೆಯನ್ನು ಮೀರಾಕ ಎಂಥವರಿಂದನೂ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಸಪ್ತ ವ್ಯಸನಗಳೆಂಬ 7 ಜನ ಸೇವಕರು ಕಾವಲುಗಾರರಂತೆ ಸದಾ ದುರ್ಮಾರ್ಗಕ್ಕೆ ದಾರಿ ತೋರಿಸಲು ಕಾಯ್ತಿರ್ತಾರೋ. ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ಸಪ್ತ ವ್ಯಸನಗಳು ಏನು ಮಾಡ್ತಾವೆ ಅಂತಂದ್ರೆ ನಮ್ಮನ್ನು ದುರ್ಮಾರ್ಗಕ್ಕೆ ಹಚ್ಚಾಕನ ಅವು ಪ್ರಯತ್ನ ಮಾಡ್ತಿರ್ತಾವು ಅಂತೇಳಿ ಹೇಳ್ತಾರೆ. ಹೀಗಿರುವಂಥ ಕುಟುಂಬದೊಳಗೆ ಲೌಕಿಕದ ಕರ್ಮ ಅಂತಕ್ಕಂಥ ಗಂಡ ಅವನ ಬಾಯನ್ನು ಬಿಗಿದು ಶಿವಜ್ಞಾನವೆಂಬ ಹರಣ ಸ್ವರೂಪನೊಡನೆ ಒಂದಾಗಿಸುವೆ ಅಂತ ಹೇಳ್ತಾರೆ. ಅಂದರೆ ಇಂಥ ಒಂದು ಲೌಕಿಕದೊಳಗೆ ಸಿಕ್ಕೊಂಡಂಥ ಈ ಶರೀರವನ್ನು ಹದ್ದು ಬಸ್ನೊಳಗೆ ಇಟ್ಟುಕೊಂಡು ಅವುಗಳ ಬಾಯನ್ನು ಬಿಗಿದು ಕಟ್ಟಿ ಶಿವಜ್ಞಾನ ಅಂತಕ್ಕಂಥ ಒಂದು ಹರಣ ಸ್ವರೂಪದೊಡನೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಇದನ್ನು ಮನಸ್ಸು ಎಂಬ ಸಖಿಯು, ಈ ಮನಸ್ಸು ಶಿವನ ಶರೀರವೇ, ಈ ಒಂದು ಶರೀರವೇ ಆ ಶಿವನ ಪ್ರಸಾದ ಅಂತಕ್ಕಂಥದ್ದನ್ನು ತಿಳ್ಕೊಂಡ ಅದರ ಒಂದು ಅನುಭವವನ್ನು ಶಿವನೊಡನೆ ಒಂದಾಗಿಸಲು ಕಲಿತಿದ್ದೀನಿ ಅಂತೇಳಿ ಹೇಳ್ತಾರೆ. ಅಂದ್ರೆ
ನಾವು ಈ ಲೌಕಿಕದೊಳಗೆ ಬಂದ ಮ್ಯಾಗ ಸಂಸಾರದೊಳಗೆ ಅತಿ ವ್ಯಾಮೋಹವನ್ನು ಇಟ್ಕೊಂಡ ದುರ್ಮಾರ್ಗದೊಳಗೆ ನಡೆಯೋದನ್ನು ಬಿಟ್ಟ ಸಜ್ಜನರೊಡಗೂಡಿ ಸತ್ಸಂಗದೊಳಗೆ ಭಾಗವಹಿಸಿ ಸುಜ್ಞಾನದ ಕಡೆಗೆ ನಡಿಬೇಕು ಅಂತೇಳಿ ಹೇಳ್ತಾರೆ. ಇಂಥ ಒಂದು ವಚನ ಜ್ಯೋತಿಗಳು ನೂರಾರು ವರ್ಷಗಳಿಂದ ಎಲ್ಲರ ಮನ ಬೆಳಗಾಕತ್ತಾವು. ನಮ್ಮ ಈ ದೇಹವೇ ದೇವನು ನೀಡಿದ ನಡೆದಾಡುವ ಒಂದು ಹಣತೆ ಅಂದ್ರೆ ಪಣತಿದ್ದಂಗೆ. ಇದರಲ್ಲಿರ್ತಕ್ಕಂಥ ಮನಸ್ಸೇ ತೈಲ, ಆಯುಷ್ಯವೇ ಬತ್ತಿ, ಜೀವವೇ ದೀಪ. ಕಾಲನ ಗಾಳಿ ಬೀಸಿದಾಗ, ಆಯುಷ್ಯದ ಎಣ್ಣೆ ತೀರಿದಾಗ ಜೀವ ಅಂತಕ್ಕಂಥ ದೀಪ ಆರೋದು ಸ್ವಾಭಾವಿಕ. ಸಂತೆಯೊಳಗೆ ಬೆಳಗಿನ ಹೊತ್ತು ಕೊಳ್ಳುವ ವ್ಯವಹಾರ ಜೋರಾಗಿರ್ತೈತಿ. ಹಣದ ಹೊಳೆ ಹರಿದಾಡ್ತಿರ್ತೈತಿ. ಜನಜಂಗುಳಿಯ ಅಲ್ಲೇ ಸೇರಿರ್ತೈತಿ. ಸಂಜೆ ಆಗುತ್ತಿದ್ದಂಗೆ ವ್ಯವಹಾರ ಕಡಿಮೆ ಆಕ್ಕೊಂತ ಹೊಕ್ಕೈತಿ. ಜನಜಂಗುಳಿನೂ ಕರಿಗೆ ಹೊಕ್ಕೈತಿ. ಹೊತ್ತು ಮುಳುಗಿ ಕತ್ತಲೆ ಕಾಲಿಡುವ ಮೊದಲೇ ಸಂತೆ ಎಲ್ಲ ಒಡೆದೋಗಿರ್ತೈತಿ. ಹಿಂಗೆ ಇದು ಹೆಂಗಪ್ಪ ಅಂತಂದ್ರೆ ನಾವು ಗಳಿಸಿದಂಥ ಸಿರಿ ಸಂಪತ್ತಿನ ಸ್ವರೂಪ ಇದು ಅಂತೇಳಿ ಹೇಳ್ತಾರೆ. ಅಂದ್ರೆ ಸಿರಿ ಸಂಪತ್ತು ಯಾವತ್ತಿಗೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೋ, ಲಗ್ನದ ಮನೆಯ ವೈಭವವು ಅಷ್ಟೇ, ಮದುವೆಗೆ ಬಂದವರೆಲ್ಲ ತಮ್ಮದೇ ಮದುವೆ ಏನು ಅನ್ನೋ ಹಂಗೆ ತಿಳ್ಕೊಂಡ ಸಡಗರದಿಂದ ಬಂದಿರ್ತಾರೆ. ಮದುವೆ ಮಂಟಪದ ತುಂಬ ಸಂಭ್ರಮ ತುಂಬಿಕೊಂಡಿರ್ತೈತಿ. ಆದ್ರೆ ಅಕ್ಷತಾರೋಪಣ ಆಗುವುದ ತಡ ಅಂದ್ರೆ ಅಕ್ಕಿ ಕಾಳು ಬೀಳೋದ ತಡ ಎಲ್ಲರೂ ಕೇಳ್ದ ಊಟ ಮಾಡಿ ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಮಂಗಳವಾದ್ಯ ಅಂತಕ್ಕಂಥದ್ದು ಬಾಜಾ ಭಜಂತ್ರಿಗಳನ್ನು ಮರಿಯಾಗಿ ಹೊಕ್ಕವು. ಅಲ್ಲಿ ಕೂಡಿರ್ತಕ್ಕಂಥ ಜನ ಎಲ್ಲ ಕರಿಗೆ ತಮ್ಮ ಮನೆಗೆ ಹೋಗ್ತಾರೆ. ಈಗ ಮದುವೆ ಮಂಟಪದೊಳಗೆ ಬರೀ ನಿರವ ನಿಶಬ್ದ. ಹಂಗೆ ನಾವು ಗಳಿಸಿದಂಥ ಸಿರಿ ಸಂಪತ್ತವಾದರೂ ಕೂಡ ಮದುವೆ ಮಂಟಪದ ಹಂಗೆ ಎಷ್ಟೋ ವೈಭವದಿಂದ ಇದ್ದರೂ ಕೂಡ ಒಂದಿಲ್ಲ ಒಂದು ದಿನ ಅದು ದೂರ ಆಗೇ ಆಕ್ಕತಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸರ್ವಜ್ಞ ಒಂದು ವಚನವನ್ನು ಹೇಳ್ತಾನೆ. ತುಂಬಿದ ಕೆರೆ ಬಾವಿ ತುಂಬಿದಂತಿರುವವೇ, ನಂಬಿರಬೇಡ ಲಕ್ಷ್ಮಿಯನು ಬಡತನವು ಬೆಂಬಿಡದೆ ಬಹುದು ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಲೋಕಾನುಭವ, ಲೋಕಾತೀತ ಅನುಭವ ಎರಡನ್ನೂ ಗಳಿಸಿದಂಥ ಸರ್ವಜ್ಞ ಮಹಾಕವಿ ಹೇಳಿದ್ದು ಅಕ್ಷರಶಃ ಇಲ್ಲೇ ಸತ್ಯ ಐತಿ. ಹೆಂಗೆ ಮಳೆಗಾಲದೊಳಗೆ ಕೆರೆ ಬಾವಿಗಳು ತುಂಬಿ ತುಳುಕ್ತಾವೋ ಹಂಗೆ ಬ್ಯಾಸಿಗೆ ಬಂತು ಅಂತಂದ್ರೆ ಅವೆಲ್ಲ ಬತ್ತೆ ಹೊಕ್ಕವು. ಹಂಗೆ ನಮ್ಮ ಪ್ರಾಪಂಚಿಕ ಸಿರಿ ಸಂಪದವು ಕೂಡ ಅಷ್ಟ ಬರ ಬರ್ತೈತಿ. ಬಂದದ್ದನ್ನು ಕೆಲವು ದಿವಸ ಇದ್ದ ಮತ್ತು ಹೋಗಿಬಿಡ್ತೈತಿ. ಹಂಗೆ ಕಚೇರಿ ಒಳಗೆ ಕೆಲಸದ ಮೇಲಿರುವಂಥ ಸಾಹೇಬರಿಗೆ ಎಲ್ಲಿಲ್ಲದ ಒಂದು ಘನತೆ ಗೌರವ ಇರ್ತೈತಿ. ಆದ್ರೆ ಒಂದು ಅಧಿಕಾರಿ ರಿಟೈರ್ಡ್ ಆಗಿ ಮನೆಗೆ ಬಂದ್ರೆ ಅವನಿಗೆ ಬೇಗ ಮನೆ ಬಾಗಿಲಿನ ಸಹಿತ ಯಾರೂ ತೆರೆಯುವುದಿಲ್ಲ. ಹಂಗೆ ಇಲ್ಲೇ ಒಂದು ಕರಿ ಕೂದಲು ಅಂತಕ್ಕಂಥದ್ದು ತಾರುಣ್ಯದ ಸಂಕೇತ, ಬಿಳಿ ಕೂದಲು ವೃದ್ಧಾಪ್ಯದ ಸಂಕೇತ. ನಮ್ಮ ತಲೆಯೊಳಗೆ ಒಂದು ಬಿಳಿ ಕೂದಲನ್ನು ಕಂಡ್ರೆ ತಕ್ಷಣ ನಾವು ತೆಗೆದು ಹಾಕ್ತೇವೆ. ಆದ್ರೆ ಅದರ ಹಿಂದೆ 4 ಬಿಳಿ ಕೂದಲನ್ನು ಬೆಳೆಯೋದನ್ನು ನಾವು ಮರೆತು ಬಿಡ್ತೇವೆ. ಹಂಗೆ ಬಾಲ್ಯ ತಾರುಣ್ಯ ಯಾವುದೂ ಶಾಶ್ವತ ಅಲ್ಲ, ಎಂದಿಗೂ ಅದು ನಾಶ ಆಗುವಂಥದ್ದು ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ತಂದೆಯ ಆಸ್ತಿ ಎಲ್ಲ ಮಕ್ಕಳ ಕೈ ಸೇರಿದಾಗ ತಂದೆಯ ಕಿಸೆನೂ ಖಾಲಿಯಾಗಿರ್ತೈತಿ, ಕೈಯೇನೂ ಖಾಲಿಯಾಗಿರ್ತೈತಿ. ಅಂಥ ಟೈಮ್ದೊಳಗೆ ತಂದೆ ಆದಂಥವ ಮಕ್ಕಳ ಮುಂದೆ ಕೈ ಒಡ್ಡಬೇಕಾಕೈತಿ. ಅಂತೆಯೇ ಈ ಒಂದು ಬಸವಣ್ಣನವರು ಏನು ಹೇಳ್ತಾರೋ ಅಂತಂದ್ರೆ, ಈ ಅಸ್ಥಿರವಾದಂಥ ಈ ಸಂಸಾರ ಸರಿ ನೆಚ್ಚಿ ಕೆಡೋದಕ್ಕಿಂತ ಸುಸ್ಥಿರವಾಗಿರ್ತಕ್ಕಂಥ ಪರಮಸತ್ಯ ಪರಮಾತ್ಮನನ್ನು ನಂಬಿ ಪರಮಶಾಂತಿ ಪಡೆಯುವುದನ್ನು ಒಳಿತು. ಆದ್ದರಿಂದ ನಾವೆಲ್ಲ ಆ ಮಹಾದೇವನನ್ನು ಮರೆಯದೆ ಭಜಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಳಂ. ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ.
ಶ್ರೀಮಾನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.